ಎಲ್ಲರಿಗೂ ನಮಸ್ತೆ. ಅಲೆಮಾರಿ ಉದ್ಯೋಗಕ್ಕಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಕಮ್ಯುನಿಕೇಷನ್ ಪೇಪರ್. ಈ ಕಮ್ಯುನಿಕೇಷನ್ ಪೇಪರ್ ಎಂತಕ್ಕೆ ಯೂಸ್ ಮಾಡ್ತಾರೆ, ಯಾವ ಎಕ್ಸಾಮ್ಸ್ಗೆ ಯೂಸ್ ಮಾಡ್ತಾರೆ? KPSC ಗ್ರೂಪ್ ಸಿ PDO ಮತ್ತು KA VAಗೆ ಕಾಲ್ ಮಾಡಿದಾರಲ್ಲ, ಅದಕ್ಕೆ ಈ ಕಮ್ಯುನಿಕೇಷನ್ ಪೇಪರ್ ಹೆಲ್ಪ್ ಆಗುತ್ತೆ. ಏನಿದು ಕಮ್ಯುನಿಕೇಷನ್ ಪೇಪರ್, ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು ಹೇಗೆ ಸ್ಕೋರ್ ಮಾಡ್ಬೋದು ಈ ಕಮ್ಯುನಿಕೇಷನ್ ಪೇಪರಲ್ಲಿ? ಕಮ್ಯುನಿಕೇಷನ್ ಪೇಪರಲ್ಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಏನದು 3 ಪಾರ್ಟ್ಸು? ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್. ಎಷ್ಟು ಮಾರ್ಕ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ? ಕನ್ನಡಕ್ಕೆ 35 ಮಾರ್ಕ್ಸ್, ಇಂಗ್ಲೀಷ್ಗೆ 35 ಮಾರ್ಕ್ಸ್, ಕಂಪ್ಯೂಟರ್ಗೆ 30, ಟೋಟಲ್ 100 ಮಾರ್ಕ್ಸ್. ಇವತ್ತಿನ ಕ್ಲಾಸ್ ಬಂದು ಇಂಗ್ಲೀಷ್ ಗ್ರಾಮರ್. ಈ ಇಂಗ್ಲೀಷ್ ಗ್ರಾಮರಲ್ಲಿ 35 ಮಾರ್ಕ್ಸ್ನ ಹೇಗೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಹೇಗೆ ನಮಗೆ ಲಿಸ್ಟಲ್ಲಿ ಹೆಸರನ್ನ ಕೂರಿಸ್ಬೋದು, ಈ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ಬೋದು. ಈ ಇಂಗ್ಲೀಷಲ್ಲಿ 35 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಫಸ್ಟು ನಾವು ಟಾಪಿಕ್ಸ್ನ ನೋಡಬೇಕು. ನಮಗೆ ಆ ಕ್ವಶನ್ಸ್ ಫ್ರೇಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಲಿ ಅಥವಾ KPSCಯಿಂದ ಹಲವಾರು ಗ್ರೂಪ್ ಸಿ ಎಕ್ಸಾಮ್ಸ್ಗಳು ನಡೆದಿದಲ್ವಾ, ಅದರಲ್ಲಿ ನಮಗೆ ಯಾವ ಥರ ಕ್ವಶನ್ಸ್ನ ಅವ್ರು ಫ್ರೇಮ್ ಮಾಡಿದ್ದಾರೆ, ಏನು ಟಾಪಿಕ್ಸ್ಗಳನ್ನ ಇಟ್ಕೊಂಡು ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಫಸ್ಟು ಆ ಟಾಪಿಕ್ಸ್ನ ನೋಡಿಕೊಂಡ್ರೆ ನಮಗೆ ಕಂಟೆಂಟ್ಗಳನ್ನ ಫ್ರೇಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಹೇಗೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡು ಅದು ಆನ್ಸರ್ಸ್ನ ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ಇನ್ನು ನಾವು ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಇಂಗ್ಲೀಷ್ ಗ್ರಾಮರಲ್ಲಿ ಈಸಿಯಾಗಿ 35 ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ಇಂಟ್ರೊಡಕ್ಷನ್ ಏನೇನಿರುತ್ತೆ ಇಂಗ್ಲೀಷ್ ಗ್ರಾಮರ್ ಪೇಪರಲ್ಲಿ, 35 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ಬೋದು, ಏನೇನು ಕಂಟೆಂಟ್ಸ್ಗಳಿರುತ್ತೆ. ಸೊ ಈ ವಿಡಿಯೋದಲ್ಲಿ ಬರೀ ಇಂಟ್ರೊಡಕ್ಷನ್ ಅಷ್ಟೇ ಹೇಳೋದು. ನೆಕ್ಸ್ಟ್ ವಿಡಿಯೋ ಬಂದು ಅದು ಪ್ರತಿಯೊಂದು ಟಾಪಿಕ್ದು ಕಂಟೆಂಟ್ ವಿತ್ ಡೆಪ್ತು ಎಕ್ಸಾಂಪಲ್ಸ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಿದು ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್, ಎಂತಕ್ಕೆ ಯೂಸ್ ಮಾಡ್ತಾರೆ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್? ಸಫಿಕ್ಸ್ ಅಂದ್ರೇನು, ಪ್ರಿಫಿಕ್ಸ್ ಅಂದ್ರೇನು? ಸೊ ಸಫಿಕ್ಸ್ ಅಂದರೆ ವರ್ಡ್ ಆದಮೇಲೆ ಯೂಸ್ ಮಾಡೋ ಪದನ ಸಫಿಕ್ಸ್ ಅಂತ ಕರೀತಾರೆ. ಪ್ರಿಫಿಕ್ಸ್ ಅಂದರೆ ಬಿಫೋರ್ ದ ವರ್ಡ್, ಪದಕ್ಕಿಂತ ಮುಂಚೆ ಯೂಸ್ ಮಾಡೋದನ್ನ ಪ್ರಿಫಿಕ್ಸ್ ಅಂತ ಕರೀತಾರೆ. ಇವಾಗ ಎಕ್ಸಾಂಪಲ್ ಇಲ್ಲಿ ಬಂದು ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್. ಸಫಿಕ್ಸ್ ಅಂದರೆ ಇವಾಗ ಇಲ್ಲಿ ಬಂದು ಒಕೇಶನ್ ಅಂತ ಇರುತ್ತೆ. ಇದಕ್ಕೆ ನಾವು ಇಲ್ಲಿ ಒಂದು ವರ್ಡ್ನ ಒಂದು ಲೆಟರ್ನ ಹ್ಯಾಡ್ ಮಾಡಬೇಕು. ಏನನ್ನ ಹ್ಯಾಡ್ ಮಾಡಬೇಕು? AL ಅನ್ನೋದನ್ನ ಯೂಸ್ ಮಾಡಬೇಕಾ ಅಥವಾ ಮೆಂಟ್ ಅನ್ನೋದನ್ನ ಯೂಸ್ ಮಾಡಬೇಕಾ, ಫುಲ್ ಅನ್ನೋದನ್ನ ಯೂಸ್ ಮಾಡಬೇಕಾ? ಇವಾಗ ಇಲ್ಲಿ ಒಕೇಶನ್ ಅಂತ ಇದೆ. ಸೊ ಇಲ್ಲಿ ಯಾವ ವರ್ಡ್ನ ಯೂಸ್ ಮಾಡಬೇಕು? AL ಅನ್ನೋದನ್ನ ಯೂಸ್ ಮಾಡಬೇಕಾ? AL ಅಂತ ಇದ್ದರೆ ಕರೆಕ್ಟ್ ಆಗುತ್ತಾ? ಒಕೇಶನಲ್. ಅಥವಾ ಇಲ್ಲಿ MENT ಅಂತ ಇದೆ. ಸೊ MENT ಅಂತ ಯೂಸ್ ಮಾಡಿದ್ರೆ ಒಕೇಶನ್ ಮೆಂಟ್. ಸೊ ಅದು ಪ್ರೊನೌನ್ಸ್ ಮಾಡೋದಕ್ಕಾಗಲಿ ಅಥವಾ ಅದು ಮೀನಿಂಗ್ಫುಲ್ ಕೊಡುತ್ತಾ ವರ್ಡು? ಇಲ್ಲ. ಸೊ ಮೆಂಟ್ ಅನ್ನೋದಾಗಲ್ಲ. ಒಕೇಶನ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಥರ್ಡ್ ಆಪ್ಷನ್ ಫುಲ್ ಅಂತ ಇದೆ. ಸೊ ಫುಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಒಕೇಶನ್ ಫುಲ್. ಸೊ ಅದು ಮೀನಿಂಗ್ಫುಲ್ ಬರಲ್ಲ. ನಮಗಿಲ್ಲಿ ಯಾವುದು ಮೀನಿಂಗ್ಫುಲ್ ಆಗ್ತಿದೆ? ಒಕೇಶನಲ್ ಅನ್ನೋದು ಮೀನಿಂಗ್ಫುಲ್ ಆಗ್ತಿದೆ. ಸೊ ಯಾವುದು ಒಂದು ವರ್ಡ್ ಆದಮೇಲೆ ನಾವು ಲೆಟರ್ನ ಹ್ಯಾಡ್ ಮಾಡ್ತೀವಿ ಅದು ಒಕೇಶನಲ್. ಸೊ ಅದು ಸಫಿಕ್ಸ್ ಅಂತ ಕರೀತಾರೆ. ಪ್ರಿಫಿಕ್ಸ್ ಅಂದರೆ ಒಂದು ಪದಕ್ಕಿಂತ ಮುಂಚೆ, ಸೊ ಒಂದು ವರ್ಡ್ಗಿಂತ ಬಿಫೋರ್ ಯೂಸ್ ಮಾಡೋದನ್ನ ಪ್ರಿಫಿಕ್ಸ್ ಅಂತ ಕರೀತಾರೆ. ಇವಾಗ ಇಲ್ಲಿ ರೆಗ್ಯುಲರ್, ಯಾವುದೋ ವ್ಯಕ್ತಿ ಇವಾಗ ಲೇಟಾಗಿ ಬರ್ತಾನೆ ಅಥವಾ ಅವನು ರೆಗ್ಯುಲರೇ ಅಲ್ಲ. ಸೊ ಆ ವರ್ಡ್ಗೆ ನಮಗೆ ಒಂದು ಮೀನಿಂಗ್ಫುಲ್ ಸಿಗಬೇಕು. ಸೊ ಇಲ್ಲಿ ಬಂದು ಮಿಸ್ ಅಂತ ಹಾಕ್ತೀವ ಅಥವಾ ಇರಂತ ಹಾಕ್ತೀವ, ಏನು ಯೂಸ್ ಮಾಡ್ತೀವಿ? ಸೊ ಇಲ್ಲಿ ಮಿಸ್ ಅನ್ನೋದನ್ನ ಹ್ಯಾಡ್ ಮಾಡಿದ್ರೆ ಮಿಸ್ ರೆಗ್ಯುಲರ್. ಸೊ ಮಿಸ್ ರೆಗ್ಯುಲರ್ ಅನ್ನೋದು ಮೀನಿಂಗ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಸೊ ಅದು ತಪ್ಪು. ಡಿಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಡಿಸ್ರೆಗ್ಯುಲರ್ ಅನ್ನೋದು ಅದು ಮೀನಿಂಗ್ ಕರೆಕ್ಟ್ ಆಗ್ತಿಲ್ಲ. ನೆಕ್ಸ್ಟ್ ಬಂದು ಇರ್ರೆಗ್ಯುಲರ್. ಸೊ ಆ ವ್ಯಕ್ತಿಯಲ್ಲಿ ಕೆಲಸನ ಕರೆಕ್ಟಾಗಿ ಮಾಡಲ್ಲ ಅಥವಾ ಅವ್ನು ಕರೆಕ್ಟಾಗಿ ಬರಲ್ಲ, ಅಲ್ಲಿ ಇರ್ರೆಗ್ಯುಲರ್ ಅನ್ನೋದು ಬರುತ್ತೆ. ಸೊ ಅವಾಗ ಅದು ಅನ್ನೋದನ್ನ ಯೂಸ್ ಮಾಡಿದಾಗ ಅದು ಇರ್ರೆಗ್ಯುಲರ್ ಮೀನಿಂಗ್ ಕರೆಕ್ಟ್ ಆಗುತ್ತೆ. ಸೊ ಅವಾಗ ಅದು ಇರ್ರೆಗ್ಯುಲರ್. ಸಫಿಕ್ಸ್ ಅಂದರೆ ಬಿಫೋರ್ ಯೂಸ್, ಸಫಿಕ್ಸ್ ಅಂದರೆ ಆಫ್ಟರ್ ವರ್ಡ್ ಯೂಸ್ ಮಾಡೋದು ಅಥವಾ ಎಂಡ್ ಆಫ್ ದ ವರ್ಡ್ ಯೂಸ್ ಮಾಡೋದನ್ನ ಸಫಿಕ್ಸ್ ಅಂತ ಕರೀತಾರೆ. ಪ್ರಿಫಿಕ್ಸ್ ಅಂದರೆ ಬಿಫೋರ್ ವರ್ಡ್ ಅಥವಾ ಬಿಗಿನಿಂಗ್ ಆಫ್ ದ ವರ್ಡ್ನ ಯೂಸ್ ಮಾಡೋದನ್ನ ಪ್ರಿಫಿಕ್ಸ್ ಅಂತಾರೆ. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ. ಸೊ ಇವಾಗ ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಆಯಿತು. ನೆಕ್ಸ್ಟ್ ಬಂದು ಪ್ಯಾಸೇಜ್. ಸೊ ಏನಿದು ಪ್ಯಾಸೇಜ್ ಅಂದರೆ ಸ್ವಲ್ಪ ಕಂಟೆಂಟ್ಸ್ನ ಅವರೇ
ಕೊಟ್ಟಿರ್ತಾರೆ, ಏನೋ ಒಂದು ಕಂಟೆಂಟ್ ಅವರೇ ಕೊಟ್ಟಿರ್ತಾರೆ. ಸೊ ಅದನ್ನು ಕ್ವಶನ್ಸ್ ಅವ್ರು ಕೊಟ್ಟಿರ್ತಾರೆ, ಕಂಟೆಂಟ್ ಜೊತೆ ಕ್ವಶನ್ಸ್ ಅವ್ರು ಕೊಟ್ಟಿರ್ತಾರೆ. ಸೊ ಆ ಕಂಟೆಂಟಲ್ಲೇ ನಮಗೆ ಆನ್ಸರ್ಸ್ ಇರುತ್ತೆ. ಆ ಆನ್ಸರ್ಸ್ನ ನೋಡಿ ಫೈಂಡ್ ಔಟ್ ಮಾಡಿ ಪ್ಯಾಸೇಜ್ನ ಫ್ರೇಮ್ ಮಾಡ್ತಾರೆ. ಸೊ ಆ ಕಂಟೆಂಟಲ್ಲಿ ನಮ್ಗೆ ಯಾವ ಥರ ಕೇಳ್ಬೋದು, ಅವರು ಆ್ಯಂಟನಿಮ್ಸ್ ಕೇಳ್ಬೋದು. ಮತ್ತು ಅಲ್ಲೇ ಇರೋ ಕ್ವಶನ್ಸಲ್ಲಿ ಇವಾಗ ಯಾರೋ ಒಬ್ಬರು ಇಲ್ಲಿ 5 ಕಿಡ್ಸ್ ಇದ್ದಾರೆ ಅಂತ ಕೇಳ್ತಾರೆ. ಸೊ ಹೌ ಮೆನಿ ಕಿಡ್ಸ್ ಆರ್ ದೇರ್ ಇನ್ ದ ಪ್ಯಾಸೇಜ್ ಅಂತ ಕೇಳ್ಬೋದು. ಆವಾಗ 5 ಕಿಡ್ಸ್ ಅಂತ ಬರೆಯೋದು. ಸೊ ಪ್ಯಾಸೇಜ್ ಅಂದರೆ ಅವರೇ ಒಂದು ಕಂಟೆಂಟ್ ಕೊಟ್ಟು ಅದ್ರಲ್ಲಿ ಕ್ವಶನ್ ಫ್ರೇಮ್ ಮಾಡ್ತಾರೆ. ಸೊ ಅಲ್ಲಿ ನಾವು ಆ ಕಂಟೆಂಟಲ್ಲೇ ನಾವು ಆನ್ಸರ್ಸ್ ಹುಡುಕೋದನ್ನ ಪ್ಯಾಸೇಜ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಪ್ಯಾಸೇಜಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಕ್ವಶನ್ಸ್ ಹೇಗೆ ಕೊಡ್ತಾರೆ, ಹೇಗೆ ನಾವು ಆನ್ಸರ್ಸ್ನ ಫ್ರೇಮ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್. ಏನಿದು ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್ ಅಂದರೆ ಫಸ್ಟ್ ಆಪ್ಷನ್ನು ಅವರೇ ಕೊಡ್ತಾರೆ, 6th ಆಪ್ಷನ್ನ ಅವರೇ ಕೊಡ್ತಾರೆ. ಸೊ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ನ ಜಂಬಲ್ ಮಾಡ್ತಾರೆ. ಇವಾಗ ಸೆಕೆಂಡ್ ಒನ್ ಇರೋದನ್ನ ಫೋರ್ತ್ ಒನ್ಗೆ ಕೊಡ್ತಾರೆ, ಫಿಫ್ತ್ ಒನ್ನ ಸೆಕೆಂಡ್ ಒನ್ಗೆ ಕೊಡ್ತಾರೆ, ಹೀಗೆ ಜಂಬಲ್ ಮಾಡಿಕೊಡ್ತಾರೆ. ಸೊ ಒಂದು ಸೆಂಟೆನ್ಸ್ನ ನಾವು ಅದನ್ನು ಕರೆಕ್ಟಾಗಿ ಆರ್ಡರ್ ವೈಸ್, ಕ್ರೊನಾಲಜಿಕಲ್ ಆರ್ಡರ್ ಅಂತ ಇರುತ್ತಲ್ವಾ, ಆ ಥರ ಸೆಂಟೆನ್ಸ್ನ 6 ಸೆಂಟೆನ್ಸಸ್ ಕೊಡ್ತಾರೆ. ಸೊ ಫಸ್ಟ್ ಸೆಂಟೆನ್ಸ್ ಮತ್ತು 6th ಸೆಂಟೆನ್ಸು ಅವರೇ ಕೊಟ್ಟಿರ್ತಾರೆ. ಮಿಡಲ್ ಈ 4 ಆಪ್ಷನ್ಸ್ನ ಜಂಬಲ್ ಮಾಡಿಕೊಡ್ತಾರೆ. ಸೊ ಈ ಫಸ್ಟ್ ಕ್ವಶನ್ಗೂ 6th ಕ್ವಶನ್ಗೂ ಇಂಟರ್ ಕನೆಕ್ಷನ್ ಮಾಡಿಕೊಂಡು ಫ್ರೇಮ್ ಮಾಡೋ ಸೆಂಟೆನ್ಸ್ನ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸಸ್ ಅಂತ ಹೇಳ್ತಾರೆ. ಸೊ ಈ ಎಕ್ಸಾಂಪಲ್ಸ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೆಪ್ತಾಗಿ ಹೋಗೋಣ. ನೆಕ್ಸ್ಟ್ ಬಂದು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಏನಿದು ಸಿಂಗ್ಯುಲರ್ ಅಂದರೆ ಸಿಂಗಲ್ ಪರ್ಸನ್ ಅಥವಾ ಸಿಂಗಲ್ ವರ್ಬ್, ಅಂದರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿನ ಸಿಂಗ್ಯುಲರ್ ಅಂತ ಕರೀತಾರೆ. ಪ್ಲೂರಲ್ ಅಂದರೆ ಮೋರ್ ದ್ಯಾನ್ ಒನ್, ಒಂದಕ್ಕಿಂತ ಹೆಚ್ಚಾಗಿರೋದನ್ನ ಪ್ಲೂರಲ್ ಫಾರ್ಮ್ ಅಂತ ಕರಿತೀವಿ. ಸೊ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬೇಸಿಸ್ ಮೇಲೂ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ. ನೆಕ್ಸ್ಟು ಫಿಗರ್ ಆಫ್ ಸ್ಪೀಚ್. ಈ ಫಿಗರ್ ಆಫ್ ಸ್ಪೀಚ್ ಏನಿದು, ಫಿಗರ್ ಆಫ್ ಸ್ಪೀಚಲ್ಲಿ ಏನೇನು ಬರುತ್ತೆ? ಸೊ ಇಲ್ಲಿ ಮೆಟಫಾರ್ ಬರುತ್ತೆ, ಮೆಟಫಾರು, ಅಲಿಟರೇಷನು, ಪರ್ಸಾನಿಫಿಕೇಷನು, ಸಿಮಿಲಿ. ಸೊ ಇದೇನಿದು ಸಿಮಿಲಿ, ಪರ್ಸಾನಿಫಿಕೇಷನ್ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಪ್ತಾಗಿ ನೋಡೋಣ. ಸೊ ಫಿಗರ್ ಆಫ್ ಸ್ಪೀಚ್ ಅಂದರೆ ಸಿಮಿಲಿ, ಪರ್ಸಾನಿಫಿಕೇಷನ್, ಮೆಟಫೋರ್, ಅಲಿಟರೇಷನ್ ಬರೋದನ್ನೆಲ್ಲ ಫಿಗರ್ ಆಫ್ ಸ್ಪೀಚಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಇಡಿಯಮ್ ಆ್ಯಂಡ್ ಫ್ರೇಸಸ್. ಏನಿದು ಇಡಿಯಮ್ ಆ್ಯಂಡ್ ಫ್ರೇಸಸ್ ಅಂತ ಅಂದರೆ ಎಕ್ಸ್ಪ್ರೆಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದು, ಇಡಿಯಮ್ ಆ್ಯಂಡ್ ಫ್ರೇಸಸ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಬಂದಿದ್ದಕ್ಕೆ, ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸ್ ಒನ್ಸ್ ಇನ್ ಅ ಬ್ಲೂ ಮೂನ್. ಸೊ ಇಲ್ಲಿ ಇಡಿಯಮ್ ಆ್ಯಂಡ್ ಫ್ರೇಸಸ್, ಒನ್ಸ್ ಇನ್ ಅ ಬ್ಲೂ ಮೂನ್. ಸೊ ಈ ಒನ್ಸ್ ಇನ್ ಅ ಬ್ಲೂ ಮೂನಲ್ಲಿ ಏನಿದು ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತಂದರೆ, ಅವನು ತೇಜಸ್ಸು ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾನ, ಅಥವಾ ಆಪ್ಷನ್ನು ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾನ, ಇರ್ರೆಗ್ಯುಲರಾಗಿ ಅಟೆಂಡ್ ಮಾಡ್ತಾನ, ಅಥವಾ ರೇರಾಗಿ ಅಟೆಂಡ್ ಮಾಡ್ತಾನ, ಅಥವಾ ಒಂದು ಸತಿ ಅಟೆಂಡ್ ಮಾಡ್ತಾನ ಅಂತ ಕೇಳ್ತಾರೆ. ಆಪ್ಷನ್ ಬಂದು ಒನ್ಸ್ ಇನ್ ಅ ಬ್ಲೂ ಮೂನ್. ಈ ಇಡಿಯಮ್ ಫ್ರೇಸಸ್ನ ಇಟ್ಕೊಂಡು, ಸೊ ಅವನು ಒನ್ಸ್ ಅಂತ ಅಂದರೆ ಅಪರೂಪಕ್ಕೆ, ಸೊ ರೆಗ್ಯುಲರ್ ಅಂತೂ ಅಲ್ಲ ಒನ್ಸ್. ಸೊ ಇರ್ರೆಗ್ಯುಲರ್ ಅಂತಂದರೆ ಅಟೆಂಡೇ ಮಾಡಲ್ಲ ಅವನು ಅಂತ. ಸೊ ಅದು ತಪ್ಪು. ರೇರ್ ಅಂತಂದರೆ ಒನ್ಸ್, ಎಲ್ಲೋ ಅಪರೂಪಕ್ಕೆ ಅವನು ಅಟೆಂಡ್ ಮಾಡ್ತಾನೆ ಅಂತ. ನೆಕ್ಸ್ಟ್ ಒನ್ಸ್ ಅಂದರೆ ಒಂದೇ ಒಂದು ಸತಿ ಅವನು ಅಟೆಂಡ್ ಮಾಡ್ತಾನೆ ಅಂತ. ಸೊ ಇಲ್ಲಿ ನಾವು ಯಾವ ಆಪ್ಷನ್ನ ಚೂಸ್ ಮಾಡ್ತೀವಿ ಅಂದರೆ ರೇರ್ ಅನ್ನೋ ಆಪ್ಷನ್ಸ್ನ ಚೂಸ್ ಮಾಡ್ತೀವಿ. ಯಾಕೆ? ಒನ್ಸ್ ಇನ್ ಅ ಬ್ಲೂ ಮೂನ್, ಎಲ್ಲೋ ಅಪರೂಪಕ್ಕೆ ಒಂದು ಸತಿ ಹೋಗ್ತಾನೆ. ಸೊ ರೇರ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಕರೆಕ್ಟ್ ಸೆಂಟೆನ್ಸ್. ಏನಿದು ಕರೆಕ್ಟ್ ಸೆಂಟೆನ್ಸ್ ಅಂದರೆ ನಮಗೆ 4 ಸೆಂಟೆನ್ಸಸ್ನ ಕೊಡ್ತಾರೆ. ಆ ಸೆಂಟೆನ್ಸಸಲ್ಲಿ ಪ್ರತಿಯೊಂದು ವರ್ಬ್ ಆಗಲಿ, ಸಬ್ಜೆಕ್ಟ್ ಆಗಲಿ, ಆಬ್ಜೆಕ್ಟ್ ಆಗಲಿ ನಮಗೆ ಕರೆಕ್ಟಾಗಿದೆಯಾ ಅನ್ನೋದನ್ನ ಕಂಪ್ಲೀಟ್ ಕರೆಕ್ಟ್ ಸೆಂಟೆನ್ಸಲ್ಲಿ ನೋಡಬೇಕು. ಆ 4 ಆಪ್ಷನಲ್ಲಿ ಯಾವ ಸೆಂಟೆನ್ಸ್ ನಮಗೆ ಕರೆಕ್ಟ್ ಆಗಿದೆ, ಅದು ಸಿಂಪಲ್ ಸೆಂಟೆನ್ಸ್ ಆಗಿದೆಯಾ, ಕಾಂಪೌಂಡ್ ಸೆಂಟೆನ್ಸ್ ಆಗಿದೆಯಾ, ಕಂಪ್ಲೀಟ್ ಸೆಂಟೆನ್ಸಾ, ಎಲಿಪ್ಟಿಕಲ್ ಸೆಂಟೆನ್ಸಾ. ಸೊ ಕರೆಕ್ಟ್ ಸೆಂಟೆನ್ಸಲ್ಲಿ ನಮಗೆ 4 ಟೈಪ್ಸ್ ಆಫ್ ಸೆಂಟೆನ್ಸ್ ಬರುತ್ತೆ ಸೆಂಟೆನ್ಸಲ್ಲಿ. ಸೊ ಅದರಲ್ಲಿ ನಾವು ಎಲ್ಲನೂ ಕರೆಕ್ಟಾಗಿದೆಯಾ, ಸಬ್ಜೆಕ್ಟು, ವರ್ಬು ಮತ್ತು ಆಬ್ಜೆಕ್ಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಫ್ರೇಮ್ ಮಾಡೋದನ್ನೇ ಕರೆಕ್ಟ್ ಸೆಂಟೆನ್ಸ್ ಅಂತಾರೆ. ಆ್ಯಂಟೋನಿಮ್ ಅಂತಂದರೆ ಆಪೋಸಿಟ್ ವರ್ಡ್ಸ್. ಸೊ ವಿರುದ್ಧಾರ್ಥಕ ಪದ ಇರುತ್ತಲ್ವಾ, ಆ್ಯಂಟೋನಿಮ್. ಸೊ ಆ ಥರ ಕ್ವಶನ್ಸ್ನು ಫ್ರೇಮ್ ಮಾಡ್ತಾರೆ. ಸಿನೋನಿಮ್ಸ್, ಒಂದೇ ಥರ ಮೀನಿಂಗ್ಸು, ಸೇಮ್ ಮೀನಿಂಗ್, ಸಮಾನಾರ್ಥಕ ಪದ, ಸಿನೋನಿಮ್ಸ್. ನೆಕ್ಸ್ಟು ಇನ್ಕಂಪ್ಲೀಟ್ ಸೆಂಟೆನ್ಸ್. ಅವ್ರು ಒಂದು ಕ್ವಶನ್ನ ಫ್ರೇಮ್ ಮಾಡ್ತಾರೆ, ಅಲ್ಲಿ
ಡ್ಯಾಶ್ ಬಿಟ್ಬಿಟ್ಟು ನೆಕ್ಸ್ಟ್ ಒಂದು ಸೆಂಟೆನ್ಸ್. ಇವಾಗ ಶಿ ಡ್ಯಾಶ್ ಟಾಕಿಂಗ್ ವಿತ್ ಮೋಹನ್ ಅಂತ ಕೊಟ್ಟಿರ್ತಾರೆ ಇನ್ಕಂಪ್ಲೀಟ್ ಸೆಂಟೆನ್ಸಲ್ಲಿ. ಸೊ ಇಲ್ಲಿ ಬಂದು ಹಿಸ್ ಅಂತ ಕೊಟ್ಟಿರ್ತಾರೆ ಆಪ್ಷನ್ನು, ಹಾರ್ ಅಂತ ಕೊಟ್ಟಿರ್ತಾರೆ, ವಾಸ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಯಾವುದನ್ನು ಕರೆಕ್ಟ್ ಆಗುತ್ತೆ ಇನ್ಕಂಪ್ಲೀಟ್ ಸೆಂಟೆನ್ಸಲ್ಲಿ? ಶಿ ಈಸ್ ಟಾಕಿಂಗ್ ವಿತ್ ಮೋಹನ, ಶಿ ಆರ್ ಟಾಕಿಂಗ್ ವಿತ್ ಮೋಹನ, ಶಿ ವಾಸ್ ಟಾಕಿಂಗ್ ವಿತ್ ಮೋಹನ. ಸೊ ಇಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸಲ್ಲಿ ಶಿ ಡ್ಯಾಶ್ ಟಾಕಿಂಗ್ ವಿತ್ ಮೋಹನ್. ಸೊ ಇಲ್ಲಿ ಶಿ ಇಸ್ ಬರುತ್ತಾ, ಆರ್ ಬರುತ್ತಾ, ವರ್ ಬರುತ್ತಾ, ಡೋಂಟ್ ಬರುತ್ತಾ? ಶಿ ಈಸ್ ಟಾಕಿಂಗ್ ವಿತ್ ಮೋಹನ್, ಶಿ ಆರ್ ಟಾಕಿಂಗ್ ವಿತ್ ಮೋಹನ್, ಶಿ ವರ್ ಟಾಕಿಂಗ್ ವಿತ್ ಮೋಹನ್, ಶಿ ಡೋಂಟ್ ಟಾಕಿಂಗ್ ವಿತ್ ಮೋಹನ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಹಿಸ್. ಯಾಕೆ ಹಿಸ್ಸು? ಇಲ್ಲಿ ಟಾಕಿಂಗ್ ಅನ್ನೋದು ಬಂದು ನಮಗೆ ಕಂಟಿನ್ಯೂಯಸ್ ಟೆನ್ಸ್ನ ತೋರಿಸ್ತಿದೆ. ಸೊ ಅದಕ್ಕೆ ಇಲ್ಲಿ ಹಿಸ್ ಅನ್ನೋದನ್ನ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಇನ್ಕಂಪ್ಲೀಟ್ ಸೆಂಟೆನ್ಸಲ್ಲಿ ನಮಗೆ ಮೇಯ್ನ್ ಬೇಕಾಗಿರೋದು ಯಾವುದು ಅಂದರೆ ನಾವಿಲ್ಲಿ ಟೆನ್ಸಸ್ನ ನೋಡ್ಕೋಬೇಕು. ಸೊ ಟೆನ್ಸಸಲ್ಲಿ ನಮಗೆ ಪ್ರೆಸೆಂಟಲ್ಲಿ ಏನು ಬರುತ್ತೆ, ಕಂಟಿನ್ಯೂಸಲ್ಲಿ ಏನು ಬರುತ್ತೆ, ಫ್ಯೂಚರು ಮತ್ತು ಪಾಸ್ಟು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಟೆನ್ಸಸಲ್ಲಿ ಬರುತ್ತೆ. ಸೊ ಇಲ್ಲಿ ನಮಗೆ ಯಾವುದು ಇನ್ಕಂಪ್ಲೀಟ್ ಸೆಂಟೆನ್ಸು ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಬಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚು. ಏನಿದು ಡೈರೆಕ್ಟಲ್ಲಿ ನಾವು ಯಾವ ಟೆನ್ಸಸ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟಲ್ಲಿ ಯಾವ ಟೆನ್ಸಸ್ನ ಯೂಸ್ ಮಾಡ್ತೀವಿ? ಡೈರೆಕ್ಟ್ ಟೆನ್ಸಸಲ್ಲಿ ಬಂದು ನಾವು ಪ್ರೆಸೆಂಟು ಮತ್ತು ಫ್ಯೂಚರ್ನ ಯೂಸ್ ಮಾಡ್ತೀವಿ. ಅಂದರೆ ಹಿ ಈಸ್ ಡೂಯಿಂಗ್ ಹೋಮ್ವರ್ಕ್ ಅಂತ ಯೂಸ್ ಮಾಡ್ತೀವಿ. ಇಂಡೈರೆಕ್ಟ್ ಸ್ಪೀಚ್ ಬಂದು ಹಿ ಡನ್ ಇಸ್ ಹೋಮ್ವರ್ಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಆ ಥರ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚಸ್ ಅಂದರೆ ಇಲ್ಲಿ ಐ ಡೂ ಮೈ ಹೋಮ್ವರ್ಕ್ ಬರುತ್ತೆ. ಡೈರೆಕ್ಟ್ ಅಂದರೆ ಪ್ರೆಸೆಂಟ್ ಮತ್ತು ಫ್ಯೂಚರ್ ಬರುತ್ತೆ. ಇಂಡೈರೆಕ್ಟಲ್ಲಿ ಮೈ ಹೋಮ್ವರ್ಕ್ ಇಸ್ ಡನ್ ಅನ್ನೋದು ಬರುತ್ತೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಯಾವಾಗಲೂ ಪಾಸ್ಟಲ್ಲಿರುತ್ತೆ. ಮತ್ತು ಇಲ್ಲಿ ಫ್ಯೂಚರ್ದು ಪರ್ಫೆಕ್ಟ್ ಯೂಸ್ ಮಾಡಬೇಕು ಅಂದರೆ ಇಂಡೆಫಿನೆಟ್ ಆಗಿ ವುಡ್ ಮತ್ತು ಶುಡ್ನ ಇಂಡೈರೆಕ್ಟ್ ಸ್ಪೀಚಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಮತ್ತು ಡೈರೆಕ್ಟಲ್ಲಿ ವಿಲ್ ಮತ್ತು ಶೆಲ್ನ ಯೂಸ್ ಮಾಡ್ತೀವಿ ಫ್ಯೂಚರಲ್ಲಿ. ಸೊ ಡೈರೆಕ್ಟ್ ಸ್ಪೀಚ್ ಬಂದು ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿರುತ್ತೆ. ನೆಕ್ಸ್ಟ್ ಬಂದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸಲ್ಲೂ ಅಷ್ಟೇ ಸೇಮ್. ಹೇಗೆ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ನ ಸ್ಪೀಚ್ ಯೂಸ್ ಮಾಡ್ತೀವಿ ಅದೇ ಥರನೇ ಇಲ್ಲಿ ಪಾಸ್ಟು, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿ ಪ್ರೆಸೆಂಟ್ ಮತ್ತು ಫ್ಯೂಚರ್ನ ಆ್ಯಕ್ಟಿವಲ್ಲಿ ಯೂಸ್ ಮಾಡ್ತೀವಿ, ಪಾಸ್ಟ್ನ ಪ್ಯಾಸಿವಲ್ಲಿ ಯೂಸ್ ಮಾಡ್ತೀವಿ. ಇಂಗ್ಲೀಷ್ ವೊಕ್ಯಾಬುಲರಿ. ಏನಿದೆ ಇಂಗ್ಲೀಷ್ ವೊಕ್ಯಾಬುಲರಿ ಅಂದರೆ ಡಿಕ್ಷನರಿ ವರ್ಡ್ಸ್ನ ಯೂಸ್ ಮಾಡಿ ಫ್ರೇಮ್ ಮಾಡೋ ಕ್ವಶನ್ಸ್ನ ಇಂಗ್ಲೀಷ್ ವೊಕ್ಯಾಬುಲರಿ ಅಂತ ಕರೀತಾರೆ. ಸೊ ಏನಿದು ಡಿಕ್ಷನರಿ ವರ್ಡ್ಸ್ ಅಂತ ಅಂದರೆ ಇವಾಗ ಒಂದು ಯಾರು ಪಾಮ್ನ ನೋಡ್ತಾರೆ, ಸೊ ಅವ್ರ ಹೆಸರನ್ನ ಏನಂತ ಕರೀತಾರೆ. ನೆಕ್ಸ್ಟು ಅವರೇ ಓನಾಗಿ ಆಥರೈಸೇಷನ್ಶಿಪ್ನ ಮಾಡೋದು, ಆಥರ್ಶಿಪ್ಪು ಮತ್ತು ಟೆಕ್ಸ್ಟ್ ಬುಕ್ಸ್ನೆಲ್ಲ ಫ್ರೇಮ್ ಮಾಡೋದನ್ನ ಅದನ್ನ ಬಿಬ್ಲಿಯೋಗ್ರಫಿ ಅಂತ ಕರಿತೀವಲ್ಲ. ಸೊ ಆ ಥರ ಇಂಗ್ಲೀಷ್ ವೊಕ್ಯಾಬುಲರಿಯನ್ನು ಡಿಕ್ಷನರಿಯಿಂದ ಫ್ರೇಮ್ ಮಾಡೋದು ಅಥವಾ ಒಂದು ವರ್ಡ್ನ ಫ್ರೇಮ್ ಮಾಡೋ ಸೆಂಟೆನ್ಸ್ನ ಇಂಗ್ಲೀಷ್ ವೊಕ್ಯಾಬುಲರಿ ಅಂತ ಕರೀತಾರೆ. ಸೊ ಟೆನ್ಸಸ್ ಮೇನ್ ಪಾರ್ಟ್ಸ್ ನಮಗೆ ಇಂಗ್ಲೀಷಲ್ಲಿ ನಾವು ಮಾತಾಡೋದಕ್ಕಾಗಲಿ ಅಥವಾ ಹೇಗೆ ನಾವು ಗ್ರಾಮರ್ನ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು ಅನ್ನೋದಕ್ಕೆಲ್ಲ ನಮಗೆ ಮೇನ್ ಆಪ್ಷನ್ ಬಂದು ಟೆನ್ಸಸ್. ಸೊ ಈ ಟೆನ್ಸಸಲ್ಲಿ ನಮಗೆ ಎಷ್ಟು ಥರ ಟೆನ್ಸಸ್ ಇದೆ, ಆ ಟೆನ್ಸಸಲ್ಲಿ ಸಬ್ ಡಿವಿಷನ್ಸ್ ಎಷ್ಟಿದೆ. ಸೊ ಇವಾಗ ಟೆನ್ಸಸಲ್ಲಿ ನಮಗೆ 3 ಥರ ಟೆನ್ಸಸ್ ಬರುತ್ತೆ, ಪ್ರೆಸೆಂಟು, ಪಾಸ್ಟು, ಫ್ಯೂಚರು. ಸೊ ಆ ಪ್ರೆಸೆಂಟಲ್ಲಿ ನಮಗೆ ಎಷ್ಟು ಥರ ತಿರ್ಗಾ ಸಬ್ ಡಿವಿಷನ್ ಆಗಿದೆ 4 ಪಾರ್ಟ್ಸ್ ಆಗಿ. ನೆಕ್ಸ್ಟು ಫ್ಯೂಚರಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡೆಡ್. ಸೊ ಅದೆಲ್ಲ ಯಾವುದು? ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಸು, ಪ್ರೆಸೆಂಟ್ ಪರ್ಫೆಕ್ಟು. ಸೊ ಈ ಟೆನ್ಸಸ್ನೆಲ್ಲ ಫಸ್ಟು ಇದರಲ್ಲಿ ನಾವು ಹೇಗೆ ಎಲ್ಲಿ ಹಿಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ವಾಸ್ ಅನ್ನೋದನ್ನ ಎಲ್ಲಿ ಯೂಸ್ ಮಾಡಬೇಕು, ವರ್ ಅನ್ನೋದನ್ನ ಯಾವುದಕ್ಕೆ ಯೂಸ್ ಮಾಡಬೇಕು, ಆ ಟೆನ್ಸಸ್ನ ನೋಡಿಕೊಂಡ್ರೆ ಸೊ ಈಸಿಯಾಗಿ ಈ 14 ಕಂಟೆಂಟ್ಸ್ನ ನೋಡಿಕೊಂಡ್ರೆ KPSCಲಿ ಆರಾಮಾಗಿ 35 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಸ್ಮಾರ್ಟ್ ವರ್ಕಾಗಿ ಯೂಸ್ ಮಾಡಿದ್ರೆ. ಸೊ ಫಸ್ಟು ಈ ಕಂಟೆಂಟ್ಸ್ನ ಟಾಪಿಕ್ಸ್ನ ನೋಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಇನ್ ಡೆಪ್ತಾಗಿ ನೆಕ್ಸ್ಟ್ ಕ್ಲಾಸಸಲ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ ಡೆಪ್ತಾಗಿ ವಿತ್ ಎಕ್ಸಾಂಪಲ್ ಮತ್ತು KPSCದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ಏನೇನು ಕ್ವಶನ್ಸ್ ಇದ್ದಾರೆ ಅದನ್ನು ಫ್ರೇಮ್ ಮಾಡ್ಕೋಬೋದು. ಸೊ ಸ್ವಲ್ಪ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಇಂಗ್ಲೀಷ್ ಪೇಪರ್ ಯಾರು ಕನ್ನಡದಲ್ಲಿ ಓದಿ ಕನ್ನಡ ಮತ್ತು ಕಂಪ್ಯೂಟರ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಇಂಗ್ಲೀಷ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಟಾಪಿಕ್ಸ್ನ ನೋಡಿಕೊಂಡು ಸ್ವಲ್ಪ ಐಡಿಯಾಸ್ನ ಮಾಡಿಕೊಂಡ್ರೆ ಸೊ ಇದರಲ್ಲೂ ಫ್ರೇಮ್ ಕ್ವಶನ್ಸ್ನ ಟಾಪಿಕ್ಸ್ನ ಅರ್ಥ ಮಾಡಿಕೊಂಡ್ರೆ ಇನ್ನೂ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ.